ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳುವ ಪಾರು. ನಿಜನೇನವ? ಸರಿ ಕಣವ, ಹಂಗೆ ಆಗಲಿ. ಏನಂತೆ ಮಾವ? ಶಾರದಮ್ಮ ಸೇರ್ಬೇಕಾದ ಜಾಗನೇ ಸೇರ್ಕೊಂಡ್ಬಿಟ್ಟವ್ರೆ. ಅಂದ್ರೆ ನಿಮ್ಮ ಮನೇಲಿ ಇದ್ದಾರಂತೆ. ಅಯ್ಯೋ, ಹಾಗಿದ್ರೆ ಈಗಲೇ ನಮ್ಮ ಮನೆಗೆ ಹೋಗೋಣ ಬನ್ನಿ ಮಾವ. ಬೇಡ ಕಣವ, ಈಗ ಬೇಡ. ಯಾಕೆಂದ್ರೆ ನಿಮ್ಮ ಅಣ್ಣಂಗೆ ಶಾರದಮ್ಮನ ಕಂಡ್ರೆ ಆಗಲ್ಲ. ಅವ್ರ ಮನೆಯಲ್ಲಿ ಶಾರದಮ್ಮನ ಉಳಿಸೋದಕ್ಕೆ ಏನೇನೋ ಸವಾಲೆಲ್ಲ ಆಗಿದೆಯಂತಮ್ಮ. ನಾಳೆ ನಿಶ್ಚಿತಾರ್ಥಕ್ಕೆ ಹೋಗ್ತೀವಲ್ಲ, ಆಗ ನೋಡುವೆ ಅಂತೆ. ಬೆಳಗ್ಗೆ ತನಕ ಸಮಾಧಾನ ಮಾಡಿಕೊಂಡು ಇದ್ಬಿಡು ತಾಯಿ, ನೀನು ಕೈ ಮುಗಿತೀನಿ. ಅಯ್ಯೋ ಮಾವ, ನೀವು ದಯವಿಟ್ಟು ಕೈಯೆಲ್ಲ ಮುಗಿಬೇಡಿ. ಸರಿ, ನಾಳೆವರೆಗೂ ತಾನೆ, ಪರವಾಗಿಲ್ಲ, ನಾನು ಹೇಗೋ ತಡ್ಕೊಂಡಿರ್ತೀನಿ. ಆದ್ರೆ ನಾಳೆ ಬೆಳಗ್ಗೆ ನಾನು ಅಮ್ಮನ ನೋಡ್ಲೇಬೇಕು ಮಾವ, ನೋಡ್ಲೇಬೇಕು ಮಾವ. ಅಮ್ಮ ಅರೆ, ಈಟೊಂದು ಬೇಗ ನಿಶ್ಚಿತಾರ್ಥಕ್ಕೆ ಎಲ್ಲ ತಯಾರು ಮಾಡ್ಬಿಟ್ಟವಳೆ. ಪಾರು ಪಾರು ಪಾರು, ಎಲ್ಲ ಹೊರಗೆ ಹೋಗ್ಬಿಟ್ಟು ಇವಾಗ ಬರ್ತಿದ್ಯಾ? ನೀನಂತವ ಮಾತಾಡ್ಬೇಡ ಬಿಡಪ್ಪಯ್ಯ. ನೀನ್ ನೋಡಿದ್ರೆ ನಂಗೆ ನಿನ್ ಎಂಡ್ರ ನೆನಪಾಯ್ತಾಳೆ. ನಂಗೂ ಆಟೆಯ. ನಿನ್ನ ತಂಗಿಯರನ್ನ ನೋಡಿದ್ರೆ ನಂಗೂ ನನ್ನ ಎಂಡ್ರು ಶಾರದ ಗೆಪ್ತಿ ಆಯ್ತಾಳೆ. ಯಾಕೆ ಹೇಳು, ಅವಳೇ ತಾನೇ ನಿಮ್ಮನ್ನ ಎತ್ತಿರೋದು. ನಂಗೆ ತಮಾಷೆ ಮಾಡಕ್ಕೆ ಇವಾಗ ಮೂಡಿಲ್ಲ, ಸುಮ್ಕು ಹೋಗ್ಬಿಡು. ನೀನೇನು ಕಳ್ಕೊಂಡಂಗೆ ಆಡ್ತಿದ್ಯಲ್ಲ. ಆದ್ರೆ ಪಡ್ಕೊಂಡಿರೋ ನಾನು ಹೆಂಗಿರ್ಬೇಕು ಹೇಳು? ಖುಷಿಯಾಗಿರ್ಬೇಕಲ್ವಲ್ಲ. ಇದೆಲ್ಲ ಪಾರು ಮಾಡವಳೆ ಅನ್ಕಂಡಿಯಾ? ಇಲ್ಲ, ನನ್ನ ಹೆಂಡ್ರು ಶಾರದ ಮಾಡಿರೋದು. ನೋಡಿದೆಲ್ಲ, ಒಂದೇ ದಿನಕ್ಕೆ ನನ್ನ ಹೆಂಡ್ರು ಶಾರದ ಮನೆನ ಹೆಂಗೆ ಮಿಂಚಿಸ್ಬಿಟ್ಟವಳೆ. ನನ್ನ ಮುಂದೆ ಅವಳಿಗೆ ಹೆಸರು ಎತ್ಬೇಡ, ಹೇಳಿ. ಈ ಭೂಮಿ ಒಂದು ಹೆಸರೆತ್ತಕ್ಕೆ ಅವಳ ಹೆಸರೇ ಅಲ್ವೆಲ್ಲ ಕಾರಣ. ಓ, ನಿಂತಾವ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸವಾಲು ಒಪ್ಕೊಂಡಿದ್ಯ ಮಗ? ಗೆಪ್ತಿ ಐತೆ, ಸಂದ ಗೆಪ್ತಿ ಐತೆ. ಈ ಮನೆಗೆ ಬಾಯಿದ್ದಿದ್ರೆ ಈ ಮನೆನೇ ಅವಳಿಗೆ ಅಂದಿರೋದು ಹೋಗಾಚಿಕೆ ಅಂತ. ಏನ್ ಮಾಡೋದು, ನನಗೆ ಬಾಯಿ ಐತೆ. ಹೇಳಿದ್ರು ಕೆಲವರಿಂದ ಅವಳು ಇಲ್ಲೇ ಉಳ್ಕೊಳಂಗಾಗೈತೆ. ಏನ್ ಮಾಡೋದು, ನನ್ನ ಕರ್ಮ. ಪಾರು 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 ಪಾರು. ಶಿವ, ಆರ್ತಿ ತಗೋ. ತಗೋ ಕಂದ. ರತ್ನ, ಆರ್ತಿ ತಗೋ ಕಂದ. ತಗೊಳವಾ ಅಣ್ಣ? ಬೇಸರ ಮಾಡ್ಕೋಬೇಡ. ಎಲ್ಲೋ ಇದ್ದ ನೀನು ಏಟೋ ವರ್ಷ ಆದ್ಮೇಲೆ ಗೂಡು ಸೇರ್ಕೊಂಡಿದ್ಯಾ. ನೀನು ಅವನ ಮನಸ್ಸಿನೊಳಿಕೆ ಬಂದೇ ಬತ್ತೀಯಾ. ಯೋಚನೆ ಮಾಡಬೇಡ ಶಾರು. ಇಲ್ಲ ರೀ, ನಾನೇನು ಯೋಚನೆ ಮಾಡ್ತಾ ಇಲ್ಲ. ನಾನೇಕೆ ಯೋಚನೆ ಮಾಡಲಿ ಹೇಳಿ? ನೋವಿದ್ರೆ ಯೋಚನೆ, ಚಿಂತೆ ಎಲ್ಲ. ನನಗೆ ಯಾವ ನೋವು ಇಲ್ಲ. ಈ ಮನೆಯಲ್ಲಿ ಮಕ್ಕಳು ನಿಮ್ಮನ್ನ ನೋಡಿಕೊಂಡು ಸಂತೋಷವಾಗಿರ್ತೀನಿ. ನೀವು ಯೋಚನೆ ಮಾಡಬೇಡಿ. ದೇವರು ಒಳ್ಳೇದು ಮಾಡಲಿ. ಮಾವ ಬನ್ನಿ ಮಾವ, ಹೊರಡೋಣ. ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ನಾನು ಅಮ್ಮನ ನೋಡ್ಲೇಬೇಕು. ಇರವ ತಾಯಿ, ನನ್ನ ಕಂದ ಅಲ್ವಾ ನೀನು? 2 ನಾಯಿಗಳನ್ನು ಕಾಯ್ತಾ ಇದ್ದೀನಿ. ಆ 2 ನಾಯಿಗಳು ಮನೆ ಬಾಗ್ಲಿಗೆ ಬಂದ ತಕ್ಷಣ ನಾಯಿಗೆ ಬಡ್ದಂಗೆ ಬಡ್ದು ಆಮೇಲೆ ಹೊರಡೋಣ. ನಾಯಿಗಳ? ಅದು 2? ಸಿನ ಹೋದ್ರಲ್ಲ ನಿಮ್ಮಪ್ಪಯ್ಯ? ಇರು ನೋಡ್ತೀನಿ. ಅಲ್ಲೇ ಓಡಾಡ್ತಾವನೆ, ಒಳ್ಳೆ ಹಸ್ತಿರೋ ಹೆಬ್ಬುಲಿ ತರ.
ಇವ್ನ ಯಾಕೆ ಮದ್ವೆ ಅದೇ ನೀನು? ಈಗ ಕೇಳಿ ನೀನು ಸಿನಾ, ಯಾಕೋ ಮೈಕೈ ಎಲ್ಲ ನಡುತ್ತಾ ಇದೆ ಕಳ, ಚಳಿ ಚಳಿ. ಏನ್ ಡೌ ಮಾಡ್ತೀಯ ಕಣವ, ಈ ಬಿಸಿಲಲ್ಲಿ ನಿಂಗೆ ಚಳಿನಾ? ನೀನ್ ಎದುರ್ಕತಾ ಇರೋದು, ನಡುಕ್ತಾ ಇರೋದು ನಮ್ಮಪ್ಪ ಎಲ್ಲಿ ಎದೆ ಬಗ್ದು ರಕ್ತ ಕುಡಿತಾನೆ ಅಂತ ಹೇಳು. ಅದ್ ಕಲ ನಾವು ಹೊಡ್ದಿರೋದು ಶಿವನು ನಮ್ಮನ್ನ. ಅವ್ನು ತಂಗಿದ್ದೀರನ್ ಮುಟ್ಟಿರೇನೆ ಅವನ ಒಳಗೆ ಗೋಮಳೆನೆ ಕಿತ್ಬಿಡ್ತಾನೆ. ಅವ್ವ ಅಷ್ಟು ಮಾತ್ರ ಅಲ್ಲ, ನಾವು ಅವ್ರವ್ವ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬೇಕಾರೆ ಆರತಿ ಮಾಡಿ ಆಚೆಗೆ ಹಾಕಿಲ್ಲ, ಕೂತ್ಕೆ ಹಿಡ್ದು ಆಚೆ ದಬ್ಬಿದೀವಿ. ಇನ್ನು ಯಾವ್ಯಾವ ಆ್ಯಂಗಲಲ್ಲಿ ಹೊಡಿಬೋದು ಯೋಚನೆ ಮಾಡು. ಅವ್ವ ಅದೆಲ್ಲ ಹಾಳಾಗೋಗ್ಲಿ, ಈ ವರ್ಷ ಜಾತ್ರೆಯಲ್ಲಿ ಏನಾರೋ ಈ ವಿಷಯ ದೇವರು ಬಾಯಿಗೆ ಬಿಟ್ಬಿಟ್ರೆ ಅವ್ವ ಮುಗೀತು ನಮ್ಮ ಕತೆ. ಸೀನಾ, ನಿನ್ನ ಅದ್ಯಾವ್ರು ಕೋಲಲ್ಲಿ ಹೊಡೆದೈತೆ. ಡಿಸೈನ್ ಆಗಿ ಸೀನಾ, ನಾನೊಂದು ಹೇಳ್ತೀನಿ, ನಾವು ಇಲ್ಲಿರೋದೇ ಬೆಳಕಲ್ಲ, ನಾವು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡೋಣ ಬರಲ್ಲ. ನಾನ್ ಬರಲ್ಲ, ಅಲ್ಲಿ ಜಿಮ್ ಎಲ್ಲ ಮಾಡಕ್ಕಾಗಲ್ಲ. ಸೀನಾ, ಇಲ್ಲಿ ಏನಾದ್ರೂ ಇದ್ರೆ ನಿಮ್ಮಪ್ಪ ಏನ್ ಕೈಗೆ ಸಿಗಾಕೊಂಡ್ರೆ ಒಳ್ಳೆ ಮಟನ್ ಕಡ್ದಂಗೆ ಕಾಚಾ 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 ಅಂತ ಕಡ್ದಾಕ್ಬಿಡ್ತಾನೆ. ಇಲ್ಲ ಕಣವ, ಒಂದ್ ಸ್ವಲ್ಪ ತಿಲ್ಲೇರದ ಎಲ್ಲೋ ಹೊರಟಿರಂಗ ಅವ್ರೆ, ಇನ್ನೇನು ಒಯ್ತಾರೆ ಅನ್ಸುತ್ತೆ. ಒಂದ್ ಸ್ವಲ್ಪ ತಿರು, ಅವ್ರು ಹಿಂಗ್ ಒಯ್ತಿದ್ದಂಗೆ ನಾವು ಒಳಿಕೆ ಪುಸ್ತಕಂತ ಹೋಗ್ಬಿಡದ. ಇನ್ನೂ ಬಂದಿಲ್ವಲ್ಲ ಇವರು, ಎಲ್ಲ ಹಾಳಾಗೋದ್ರು. ಮಾವ, ಇವರು ಮತ್ತೆ ಅತ್ತೆ ಹೆದರ್ಕೊಂಡು ಅತ್ತೆ ಅವ್ರ ತಂದೆ ಮನೆಗೆ ಹೋಗಿರ್ಬೋದು. ನಾನು ಲೀಲಾ ಮತ್ತೆ ಸೀನನ್ನ ಅರ್ದು ಕುಡ್ದು ಬಿಟ್ಟಿದ್ದೀನಿ ಕಣವ. ಇವರಿಬ್ರು ಮನೆ ಸುತ್ತಮುತ್ತ ಎಲ್ಲೋ ಔಸ್ಕೊಂಡಿರ್ತಾರೆ ಹೊರತು ಎಲ್ಲೂ ಹೋಗಿರಲ್ಲ. ನಾವು ಹೋಗೋ ಗಂಟ ಕಾದು ಆಮೇಲೆ ಮನೆ ಒಳಗಡೆಗೆ ಪುಸುಕ್ಕಂತ ಹೋಗೋದಕ್ಕೆ ಕಾಯ್ಕೊಂಡಿರ್ತಾರೆ. ಅಯ್ಯೋ ಮಾವ, ತುಂಬಾ ತಡ ಆಗ್ತಾ ಇದೆ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಹೋಗೋಣ ಬನ್ನಿ ಮಾವ. ಇರಬ ತಾಯಿ, ಹೋಗೋಣ ಹಾಗಿದ್ರೆ. ಆದ್ರೆ ಈ ನಾಯಿಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಒಳಗಡೆಗೆ ಸೇರ್ಸಲ್ಲ. ನಾನು ಮಾಡ್ತೀನಿ ಇವರಿಗೆ, ಅದು ಹೆಂಗು ಒಳಗಡೆ ಹೋಗ್ತಾರೆ ನಾನು ನೋಡ್ತೀನಿ. ಆಹಾ, ಬನ್ನಿ ಮಾವ. ನಡಿ. ಅವ್ವ ನಾನು ಕಾಣಿಸ್ತಿದ್ದೀನ? ನಂಗೆ ಯಾರು ಕಾಣ್ತಿಲ್ಲ ಕಲ. ಯಾವಾಗ ಏನ್ ಧ್ಯಾನ ಮಾಡ್ತಿದ್ಯಾ ಅಲ್ಲಿ? ಹೋಗಾಯ್ತು. ನೋಡ್ದೆ ನಾವ ನಿನ್ ಗಂಡನ್ನ, ಎಷ್ಟಿರ್ಬೇಡ ಅವನಿಗೆ, ಮನೆಗೆ ಬೀಗ ಹಾಕೋಯ್ತವನೆ. ಪಾಂಡ್ಲಿ ಫಾದರ್ ಏನ್ಲ ಮಾಡೋದೀಗ? ಗೋಡೆ ಹತ್ಕೊಂಡು ಮೇಲಿಗೆ ಹೋಗ್ಬಿಡ್ಲ? ಆಗಲ್ಲ, ಯಾಕಂದ್ರೆ ನಾನು ಸ್ಪೈಡರ್ ಮ್ಯಾನ್ ಅಲ್ಲ. ಸೀನಾ, ನಂಗೊಂದು ಅನುಮಾನ ಕಲ. ಏನದು? ಅಲ್ಲ, ಶಿವಣ್ಣನ ಮುಂದೆ ಅವ್ರ ಅಮ್ಮನ ವಿಷಯ ಎತ್ತಿದ್ರೆ ಸಾಕು ಅವ್ನು ಕೋಪಿಸ್ಕೊಂತೀನಿ. ಹಂಗಂದ್ರೆ ಅವನಿಗೆ ಅವ್ರ ಅಮ್ಮನ್ ಕಂಡ್ರೆ ಆಗಲ್ಲ ಅಂತ ಅರ್ಥ. ಕಣವ, ಶಿವಣ್ಣನ ಮುಂದೆ ಅವ್ರ ಅವನ್ ವಿಷಯನೇ ಎತ್ತಂಗಿಲ್ಲ. ಹಾ, ಹಂಗಾರ ಅವನ್ ಲೆಕ್ಕದಲ್ಲಿ ನಾವು ಅವನಿಗೆ ಒಳ್ಳೇದೇ ಮಾಡಿದೀವಿ ಕಲ ಅಲ್ವಾ? ಇನ್ನು ಚೂರು ಲೇಟಾಗಿ ಹೇಳ್ಬೇಕಾಯ್ತು. ಅವ್ವ ಅಂತ ಒಂದು ಐಡಿಯಾ ಐತೆ. ಈ ಬಾಂಡ್ಲಿ ಮತ್ತೆ ಮೂಟೆ ಹೋಗಿ ಶಿವಣ್ಣಂತವ್ ಹೇಳಕ್ಕಿಂತ ಮುಂಚೆ ನಾವು ಶಿವಣ್ಣಂತ ಹೋಗೋಣ, ಎಲ್ಲ ವಿಷಯನೂ ಹೇಳೋಣ, ನಾವು ಒಳ್ಳೆಯವ್ರಾಗ್ಬಿಡೋಣ. ಏನಂತ್ಯ? ಅಯ್ಯೋ ನನ್ ಬಂಗಾರ. ಬಾ ಹೇಳ್ತೀನಿ, ಬಾ ಮಾಡ್ತೀನಿ ಇವತ್ತು ಈ ಬಾಂಡ್ಲಿಗೆ. ಬಾ. ನಮ್ಮ ಮನೆ ದೀಪ